ಬಹಳ ವಿಶೇಷ ಅಂದ್ರೆ ಗುರು ಪೂರ್ಣಿಮೆ, ಗುರುವನ್ನ ಆರಾಧಿಸುವಂತ ದಿನ. ಆ ಸ್ಥಾನದಲ್ಲಿ ಕೈವಾರ ತಾತಯ್ಯನವ್ರನ್ನ ಬಹಳ ವರ್ಷಗಳಿಂದ ನಾವು ಗುರುಗಳ ಸ್ಥಾನದಲ್ಲೇ ನೋಡ್ಕೊಂಡು ಬಂದಿದ್ದೀವಿ. ಗುರುಗಳು ಮುಕ್ತಿ ಮಾರ್ಗ ಮತ್ತೆ ಶಕ್ತಿ ಮಾರ್ಗ ಮತ್ತೆ ಒಂದು ಮಾರ್ಗವನ್ನ ಮುಟ್ಟಿಸ್ಬೇಕಂದ್ರೆ ತಪಶಕ್ತಿಯಿಂದ, ಜ್ಞಾನ ಶಕ್ತಿಯಿಂದ ಮತ್ತೆ ದೈವ ಶಕ್ತಿಯಿಂದ, ಸನ್ಮಾರ್ಗದ ಇಷ್ಟು ಮಾರ್ಗಗಳಿಂದ ಗುರು ತನ್ನ ಭಕ್ತರನ್ನ ದೇವರ ಭಕ್ತಿಯನ್ನ ಗೆಲ್ಲೋದಿಕ್ಕೆ ಮಾರ್ಗಗಳನ್ನ ಹುಡುಕಿ ಭಕ್ತರಿಗೆ ಅರ್ಥ ಮಾಡಿಸ್ತಾ ಇದ್ರು. ಗುರು ದೇವರಿಗೆ ಹತ್ರ ಆಗ್ಲಿಕ್ಕೆ ಅವರ ಜ್ಞಾನ ಶಕ್ತಿಯಿಂದ, ದೈವ ಶಕ್ತಿಯಿಂದ ಮತ್ತೆ ಮುಕ್ತಿಯ ಮಾರ್ಗ,
ಶಕ್ತಿಯ ಮಾರ್ಗ, ಇವೆಲ್ಲಾನು ಕೂಡ ಗುರುಗಳಿಗೆ ಐಕ್ಯ ಆಗಿರುತ್ತೆ. ಅಷ್ಟು ಜ್ಞಾನ ಇರುತ್ತೆ ಗುರುಗಳಿಗೆ. ದೇವರನ್ನ ತಪಶಕ್ತಿಯಿಂದಾನೇ ಅಲ್ಲ, ಜ್ಞಾನ ಶಕ್ತಿಯಿಂದ, ಭಕ್ತಿ ಮಾರ್ಗದಿಂದ, ಮತ್ತೆ ಆ ಎಲ್ಲಾ ಗುಣಗಳು ಗುರುಗಳಲ್ಲಿರುತ್ತೆ. ಗುರುಗಳನ್ನ ಯಾರು ದಾರಿಯಲ್ಲಿ ನಡೀತಾರೆ, ಗುರುಗಳು ತೋರಿಸುವಂತ ದಾರಿಯಲ್ಲಿ, ಅವ್ರಿಗೆ ಸೋಲು ಅನ್ನೋದಿಲ್ಲ, ಸೋಲು ಅನ್ನೋದಿರಲ್ಲ. ಅದಕ್ಕೆ ಕೈವಾರ ತಾತಯ್ಯನ ಇವತ್ತು ಗುರು ಪೂರ್ಣಿಮೆ ದಿನ ಸಾಯಿಬಾಬಾ ಅವರ ಪೂಜೆನೂ ಎಲ್ಲಾನು ಮಾಡ್ತಾ ಇರ್ತಾರೆ. ಅಂದ್ರೆ ನಾವು ನಮ್ಮ ಶ್ರದ್ಧಾ ಭಕ್ತಿ ಇಲ್ಲಿ ಕಾಣುತ್ತೆ. ಏನು ಪವಿತ್ರತೆ ಗೊತ್ತಿಲ್ಲ. ರೈತರ ಶಕ್ತಿ ಕೇಂದ್ರ ಆಗಿ ಬೆಳೆಯುವಂತ ಜಾಗದಲ್ಲಿ ದೇವರೇ ಕೆಲವೊಂದು ಸೇವೆನ ಮಾಡಿಸಿದಾರೋ ಅಥವಾ ದೇವ್ರ ಸಂಕಲ್ಪನೋ ಗೊತ್ತಿಲ್ಲ, ಸದಾಕಾಲ ದೇವರನ್ನ ನೆನೆದು ಇವರು ಸೇವೆ ಮಾಡುವಂತ ಮನೋಭಾವನ ಬೆಳೆಸ್ಕೊಂತಾ ಇದ್ದಾರೆ. ಈ ಭಾಗದ ರೈತರಿಗೆ, ನಮ್ಮ ಮುಖಂಡರಿಗೆ ವಿಶೇಷವಾಗಿ ಭಕ್ತಿ ಶ್ರದ್ಧೆಯಿಂದ ದೇವರ ಸೇವೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲರಿಗೂ ಒಳ್ಳೇದಾಗಿ, ರೈತರಿಗೆ ವಿಶೇಷವಾಗಿ ಒಳ್ಳೇದಾಗಿ, ಇವ್ರು ಮಾಡ್ತಾ ಇರೋ ಎಲ್ಲ ಪೂಜೆಗಳಿಂದ ನಮ್ಮ ಭಾಗದಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ನಮ್ಮ ರೈತರಿಗೆ ಅಭಿವೃದ್ಧಿ ಆಗ್ಲಿ ಅಂತ ನಾನು. ಓಂ ಶಾಂತಿ. ಇವತ್ತಿನ ದಿವಸ ಗುರು ಪೌರ್ಣಮಿ, ಎಲ್ಲ ಸದ್ಗುರುಗಳನ್ನು ನಾವು ನೆನೆಸುವಂತಹ ದಿನ. ನಮ್ಮ ಪೂಜ್ಯ ಗುರುಗಳಾದಂತಹ ಕೈವಾರ ತಾತಯ್ಯನವರ ಪಾದಗಳಿಗೆ ನಮಸ್ತಾ, ಶಿರಡಿ ಸಾಯಿನಾಥನ ಪಾದಗಳಿಗೆ ನಮಸ್ತಾ, ರಾಘವೇಂದ್ರ ಸ್ವಾಮಿಯವರ ಪಾದಗಳಿಗೆ ನಮಸ್ತಾ, ಹಾಗೂ ಎಲ್ಲ ಹಿರಿಯ ಎಲ್ಲ ಗುರುಗಳಿಗೂ ಸಹ ನಮಸ್ತಾ. ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ 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 ಸಾಂಬಶಿವಮೂರ್ತಿ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ತಾ. ಇವತ್ತಿನ ದಿವಸ ಪುಣ್ಯ ದಿನ. ಎಲ್ಲ ಮಾನವ ಜನ್ಮಕ್ಕೂ ಸಹ ಗುರು ಇಲ್ಲದೆ ಮಾರ್ಗವಿಲ್ಲಯ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಸಹ ಗುರು ಅನ್ನೋದು ಬೇಕೇ ಬೇಕಿದೆ. ನಾವು ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ನಮ್ಮ ಮಹಾತಾಯಿ ನಮಗೆ ಗುರುವಾಗಿರುತ್ತಾರೆ. ಬೆಳೀತಾ ತಂದೆ ತಾಯಿ ಇಬ್ಬರೂ ನಮಗೆ ಗುರುಗಳಾಗಿರ್ತಾರೆ. ಪಾಠಶಾಲೆಯಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಹೇಳ್ಕೊಡೋರು ಸಹ ಗುರುಗಳಾಗಿರ್ತಾರೆ. ಅದೇ ರೀತಿ ಹೆಜ್ಜೆ ಹೆಜ್ಜೆಗೂ ಸಹ ನಮ್ಮ ಜೀವನ ಮಾರ್ಗದಲ್ಲಿ ಗುರುಗಳು ಇದ್ದೇ ಇರ್ತಾರೆ. ನಾವು ಗುರುಗಳನ್ನು ನೆನೆಸುತ್ತಾ ಅವರ ಒಂದು ಮಾರ್ಗದರ್ಶನವನ್ನು ಪಡಿತಾ ನಾವು ನಮ್ಮ ಜೀವನವನ್ನು ಸಾಗಿಸಿದ್ರೆ ನಾವು ಎಲ್ಲವನ್ನೂ ಸಹ ಗುರಿಯನ್ನು ಮುಟ್ಟಬಹುದು ಅನ್ನೋದು ನನ್ನ ನಂಬಿಕೆ. ಆ ಮಹಾನ್ ಗುರುಗಳ ಒಂದು ಕ್ಷೇತ್ರವಾಗಿರುವಂತಹ ಈ ಒಂದು ನಮ್ಮ ಕ್ಷೇತ್ರದ ಮತ್ತೆ ಆಂಧ್ರದ ಗಡಿ ಭಾಗದಲ್ಲಿರುವಂತಹ ಉಲ್ಕೂರ್ ಪಂಚಾಯಿತಿಯ ಒಂದು ಕೈವಾರ ತಾತಯ್ಯನವರ ಪುಣ್ಯಕ್ಷೇತ್ರ. ಇದು ದೇವಸ್ಥಾನ. ಇದು ನಮ್ಮ ಶಾಸಕರಾದಂಥ ರೂಪಾ ಶಶಿಕಲಾ ಮೇಡಮ್ ಅವರು ಇಲ್ಲಿ ಒಂದು RMC ಯಾರ್ಡನ್ನ 106 ಎಕರೆಯಲ್ಲಿ ಮಾಡಿದ್ದಾರೆ. ಆ ಒಂದು ಪುಣ್ಯ ಭೂಮಿಯಲ್ಲಿ ಈ ಒಂದು ತಾತಯ್ಯನವರ ದೇವಸ್ಥಾನನೂ ಸಹ ಇಲ್ಲಿ ಸ್ಥಾಪನೆ ಆಗಿದೆ. ಈ ಒಂದು ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಗುರು ಪೌರ್ಣಮಿಯ ಅಂಗವಾಗಿ ವಿಶೇಷವಾಗಿ ಅಭಿಷೇಕ ಪೂಜೆಗಳನ್ನು ಮಾಡ್ತಾ ಮನರಂಜನೆ ಭಕ್ತಿ ಗೀತೆಗಳ ಒಂದು ಕಾರ್ಯಕ್ರಮ, ಅನ್ನದಾನ, ಪ್ರತಿಯೊಂದು ಪೂಜೆನೂ ವಿಜೃಂಭಣೆಯಿಂದ ನಡೆದಿದೆ. ಇಲ್ಲಿಗೆ ನನ್ನನ್ನು ಸಹ ಆಹ್ವಾನಿಸಿದ್ರು. ಆ ತಾತಯ್ಯನವರ ದರ್ಶನಕ್ಕೆ, ಅವರ ಪಾದ ಸ್ಪರ್ಶಕ್ಕೋಸ್ಕರ ನನ್ನನ್ನು ಆಹ್ವಾನಿಸಿದ್ರು. ನಾನು ಇಲ್ಲಿ ಬಂದು ಇವತ್ತಿನ ದಿವಸ ಇಲ್ಲಿ ಪೂಜೆ ಕಂಕರಗಳಲ್ಲಿ ಭಾಗವಹಿಸಿ ಅವರ ಒಂದು ಆಶೀರ್ವಾದವನ್ನು ಪಡೆದು ಇವತ್ತಿನ ಈ ದಿನವನ್ನು ಭಕ್ತಿ ಪೂರ್ವಕದಿಂದ ನಾವೆಲ್ಲರೂ ಸಹ ಆಚರಣೆ ಮಾಡ್ತಿದ್ದೀವಿ. ಆ ಭಗವಂತ ಯಾಕೋ ಈ ಸಲ ಮಳೆ ನೀನು ಕೊಟ್ಟಿಲ್ಲ. ಈ ಒಂದು ಪೌರ್ಣಮಿ, ಶುದ್ಧ ಪೌರ್ಣಮಿ, ತಾತಯ್ಯನವರ ಜಯಂತಿ, ಇವತ್ತನಾದರೂ ಅವರ ಒಂದು ಕರುಣೆ, ಆ ವರುಣನ ಒಂದು ಕರುಣೆ ನಮ್ಮ ಈ ಮಹಾ ಜನರ ಮೇಲೆ ಇದ್ದು ವರುಣರಾಯ ಬಂದು ಎಲ್ರಿಗೂ ಸಹ ಮಳೆ ಬೆಳೆ ಕೊಟ್ಟು ಕಾಪಾಡಬೇಕಂತ ತಾತಯ್ಯನವರ ಪಾದಗಳ ನಮಸ್ಕಾರ ನಾನು ಬೇಡ್ಕೊಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಈ ಗುರು ಪೌರ್ಣಮಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.